ಈಸಿ ಕುಕ್ ಸ್ಪೆಷಲ್ ಟಚ್ನೊಂದಿಗೆ ಹಲೋ ಎಲ್ಲರಿಗೂ ಯಾಮ್ಲೆನ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ತುಂಬಾ ವೈರಲ್ ಆ್ಯಂಡ್ ಟ್ರೆಂಡಿಂಗಲ್ಲಿರುವಂತಹ ಈಫಾ ಚಿಕನನ್ನು ನಾವು ನಿಮ್ಮೊಂದಿಗೆ ಟ್ರೈ ಮಾಡೋಣ. ಈ ವಿಡಿಯೋನ ಕೊನೆ ತನಕ ನೋಡಿ. ಸ್ಟಾರ್ಟ್ ಮಾಡುವ. ಇವಾಗ ನಾನೊಂದು 1/2 ಕಿಲೋ ಆಗುವಷ್ಟು ಚಿಕನ್ ಬ್ರೆಸ್ಟ್ ಪೀಸನ್ನು ತೊಗೊಂಡಿದ್ದೀನಿ. ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಮತ್ತು ಸಾಫ್ಟ್ನೆಸ್ ಸಿಗೋದಕ್ಕೋಸ್ಕರ ನಾನು ಫೋರ್ಕ್ನಲ್ಲಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮಾಡಿಕೊಂಡು ಮ್ಯಾರಿನೇಟ್ ಮಾಡೋದ್ರಿಂದ ಚೆನ್ನಾಗಿ ಮ್ಯಾರಿನೇಟ್ ಕೂಡ ಆಗುತ್ತೆ. ಈಗ ಮ್ಯಾರಿನೇಷನ್ಗೆ ಏನೇನು ಬೇಕು ಅಂತ ನೋಡೋಣ. 2 ಟೀ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. 2 ಟೀ ಸ್ಪೂನ್, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಟೇಸ್ಟಿಗೆ ಬೇಕಾದಷ್ಟು ಸಾಲ್ಟ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು 1 ಟೀ ಸ್ಪೂನ್ 2 ಟೇಬಲ್ ಸ್ಪೂನ್ ಕರ್ಡ್, 2 ಟೇಬಲ್ ಸ್ಪೂನ್, 2 ಟೀ ಸ್ಪೂನ್ ವಿನಿಗರ್, ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇವಾಗ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಮಸಾಲನೆಲ್ಲ ಚಿಕನ್ನಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಅಪ್ಲೈ ಆದಮೇಲೆ ನಾನೀಗ ಮ್ಯಾರಿನೇಟಿಗೋಸ್ಕರ ಒಂದು 1/2 ಅವರ್ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಸೊ ನಮ್ಮ ಚಿಕನ್ ಮ್ಯಾರಿನೇಟ್ ಆದಮೇಲೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಚಿಕನನ್ನು ಪ್ಯಾನಲ್ಲಿ ಹಾಕಿ ಫ್ರೈ ಮಾಡಲಿಕ್ಕೆ ಬಿಡ್ತಾಯಿದ್ದೀನಿ. ಫ್ರೈ ಆಗ್ತಾ ಇದೆ. ಫ್ರೈ ಆದಮೇಲೆ ಸ್ವಲ್ಪ ಲಿಡನ್ನ ಕ್ಲೋಸ್ ಮಾಡಿ ಇಡಿ, ಯಾಕಂದರೆ ಸ್ವಲ್ಪ ಬೇಯಬೇಕಲ್ವ ಚಿಕನ್. ಸೊ ಇವಾಗ ಸ್ವಲ್ಪ ಬೆಂದ ಮೇಲೆ ಫ್ಲಿಪ್ ಮಾಡಿ ಹಾಕೋಣ. ಒಂದು ಸೈಡ್ ಬೇಯಲಿ. ನೋಡಿ, ಒಂದು ಸೈಡ್ ಕಂಪ್ಲೀಟ್ 50% ಕುಕ್ ಆಗಿದೆ. ನಮಗೆ ಚಿಕನ್ ಈಗ ಫುಲ್ ಕಂಪ್ಲೀಟಾಗಿ ಕುಕ್ ಆಗಿ ಸಿಗೋ ಅಷ್ಟರೊಳಗೆ ನಾವು ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ. 1 ಫುಲ್ ಎಗ್ ವೈಟ್, 2 to 3 ಗಾರ್ಲಿಕ್, ಸ್ವಲ್ಪ ಫ್ರೆಶ್ ಕ್ರೀಮ್, ಒಂದು 2 ಸ್ಲೈಸ್ ಆಗೋಷ್ಟು ಬಟರ್, ಸ್ವಲ್ಪ ಸಾಲ್ಟ್, 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ನಾವು ಫ್ರೈ ಮಾಡಿದ್ರೆ ಕ್ರೀಮ್ ಇಸ್ ರೆಡಿ. ಇವಾಗ ಚಿಕನ್ ನೋಡೋಣ. ಚಿಕನ್ ಇಸ್ 100% ಕುಕ್ಡ್ ಆ್ಯಂಡ್ ಚೆನ್ನಾಗಿ ಫ್ರೈ ಕೂಡ ಆಗಿದೆ. ನಾವೇನು ರೆಡಿ ಮಾಡಿರ್ತೀವಿ ಆ ಕ್ರೀಮ್ನ ಜಸ್ಟ್ ಅದರ ಮೇಲೆ ಹಾಗೆ ಹಾಕೋದಷ್ಟೇ. ನಮ್ಮ ಈಫಾ ಚಿಕನ್ ಇಸ್ ರೆಡಿ. ಒಂದು ಚಿಕನ್ಗೆ ಹಾಕಿಲ್ಲ ನಾನು, ವಿತೌಟ್ ಕ್ರೀಮ್ ಹೇಗೆ ಇರುತ್ತೆ ಅಂತ ನಾನು ಟೇಸ್ಟ್ ಮಾಡಲಿಕ್ಕೋಸ್ಕರ ನಾನು ಕ್ರೀಮ್ನ ಅದಕ್ಕೆ ಒಂದು ಪೀಸ್ಗೆ ಅಪ್ಲೈ ಮಾಡ್ತಾಯಿಲ್ಲ. 1 ನಿಮಿಷ ಲಿಡ್ ಹಾಕಿ ಮುಚ್ಚಿಬಿಡಿ. ಸ್ವಲ್ಪ ಬಟರ್ ಕ್ರೀಮಿ ಏನಿದೆ ಸ್ವಲ್ಪ ಮೆಲ್ಟ್ ಆಗಲಿ. ಸೊ ಅದಕ್ಕೆ ನೋಡಿ, ಇವಾಗ ನಮ್ಮ ಈಫಾ ಚಿಕನ್ ಇಸ್ ರೆಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ಸೊ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.